ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತು ನಾನು ಯಾವುದೇ ರೆಸಿಪಿ ತೊಗೊಂಬಂದಿಲ್ಲ, ಯಾಕಂದರೆ ನನ್ನ ಕಿಚನ್ ಮೇಕ್ ಓವರ್ಗೋಸ್ಕರ ಕೆಲವೊಂದು ನನ್ನ ಕಿಚನ್ಗೆ ಯೂಸ್ ಆಗುವಂತಹ ಕಿಚನ್ ಐಟಮ್ಸ್ ತರಿಸಿದ್ದೀನಿ. ಫ್ಲಿಪ್ಕಾರ್ಟ್ ಮತ್ತು ಮೀಶೋಯಿಂದ ತುಂಬ ಚೆನ್ನಾಗಿದ್ದಾವೆ, ಒಳ್ಳೆ ಕ್ವಾಲಿಟಿ ಇದೆ, ನೋಡಿಬಿಟ್ಟು ತರಿಸಿದ್ದೀನಿ. ಮತ್ತು ಯಾವುದು ಯೂಸ್ ಆಗುತ್ತೆ ಅಷ್ಟೇ ತರಿಸಿದ್ದೀನಿ. ಈ ಮೊದಲೇ ಇರೋದ್ರಿಂದ ಜಾಸ್ತಿನೇ ಇದೆ ನಮ್ಮಲ್ಲಿ ಕಿಚನಲ್ಲಿ ಐಟಮ್ಸು. ಯಾವುದಿಲ್ಲ ಅದು ತರಿಸಿದ್ದೀನಿ ಮತ್ತು ರೀಸನೇಬಲ್ ರೇಟಲ್ಲಿ ತರಿಸಿದ್ದೀನಿ. ನಿಮ್ಗೆ ಯಾವುದಾದ್ರು ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದರದ್ದು ಲಿಂಕ್ ಹಾಕ್ತೀನಿ ಎಲ್ಲ ಐಟಮ್ಸ್ದು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಇದರಲ್ಲಿ ಯಾವ್ದು ಐಟಮ್ಸ್ ತುಂಬ ಇಷ್ಟ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ನಾನು ಇಷ್ಟೊಂದು ಐಟಮ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ಹೇಳಿ ಲಿಂಕ್ ಹಾಕ್ತೀನಿ. ಫಸ್ಟಿಗೆ ನಾನು ನನ್ನ ಕಿಚನಲ್ಲಿ ಪಾತ್ರೆಗಳು ಇಡೋಕ್ಕೆ ಮತ್ತು ಇವು ದೊಡ್ಡ ದೊಡ್ಡ ಸ್ಟೀಲ್ ಪಾತ್ರೆಗಳು ಮತ್ತು ಪ್ಲೇಟ್ಗಳು ಇಡೋಕ್ಕೆ ನನ್ನಲ್ಲಿ ಸ್ಟೋರ್ ಮಾಡೋಕ್ಕೆ ಏನೂ ಜಾಗ ಇರಲಿಲ್ಲ. ಬರೀ ಒಂದು ಸೈಡಷ್ಟು ಸೆಲ್ಫ್ ಇದೆ, ಅಲ್ಲೇ ಎಲ್ಲ ಪಾತ್ರೆಗಳು ಜೋಡಿಸ್ಕೊಂಡು ಇಟ್ಕೊಂಡಿದ್ದೆ. ಅದಕ್ಕೋಸ್ಕರ ಚೆನ್ನಾಗಿ ಕಾಣಿಸ್ಲಿ ಅಂತ ಒಂದು ಕಿಚನ್ ರ್ಯಾಕ್ ತರಿಸಿದ್ದೀನಿ, ಸ್ಟೀಲ್ ರ್ಯಾಕು. ಇದು ಫ್ಲಿಪ್ಕಾರ್ಟಿಂದ ತರಿಸಿರೋದು. ತುಂಬಾ ಚೆನ್ನಾಗಿದೆ ಮತ್ತು ತುಂಬ ಆಪ್ಷನ್ಸ್ ಇದ್ದಾವೆ ಇದರಲ್ಲಿ. ಸೈಡಿಗೆಲ್ಲ ನಾವು ಹುಕ್ಕೆಲ್ಲ ಕೊಟ್ಟಿದ್ದಾರೆ ಮತ್ತು ಚಪಾತಿ ಮಾಡೋ ಲಟ್ಟಣಿಗೆಲ್ಲ ಸಿಗ್ಸೋಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಮೊದಲೆಲ್ಲ ಈ ಥರ ಪ್ಯಾಕಾಗಿ ಬಂದಿದೆ ನಮಗೆ ಬಾಕ್ಸಲ್ಲಿ, ಫುಲ್ ಎಲ್ಲ ಪೀಸ್ ಆಗಿ ಬಂದಿದೆ. ನಾವೆಲ್ಲ ಜೋಡಿಸ್ಕೋಬೇಕು, ನಟ್ಟು ಅದಕ್ಕೆ ಏನೇನು ಬೇಕೆಲ್ಲ ಅವರೇ ಕಳಿಸಿದ್ದಾರೆ ಅದರ ಜೊತೆಯಲ್ಲಿ. ಇದು ತುಂಬಾ ಚೆನ್ನಾಗಿದೆ ಇದು ರ್ಯಾಕು. ಫಸ್ಟಿಗೆ ನಾವು ಹಾಕಿದ್ನೆಲ್ಲ ಫೋಟೋ ನೋಡ್ಕೋಬೋದು. ತುಂಬ ರೀಸನೇಬಲ್ ರೇಟಲ್ಲೇ ಸಿಕ್ಕಿದೆ ನಮಗೆ. 1600 ಎಲ್ಲ ಆಗಿದೆ ನಮಗೆ ಅಷ್ಟೇ. ಇದು ನಿಮಗೆ ಇಷ್ಟ ಆದರೆ ನೀವು ತೊಗೋಬೋದು. ಮತ್ತು ತೆಳುವಾಗಿಲ್ಲ, ತುಂಬ ದಪ್ಪನೇ ಇದೆ. ಮತ್ತೊಂದು ಹತ್ತತ್ರ 5 kg ಇದೆ ಇದು ರ್ಯಾಕು. ಎಷ್ಟು ದಪ್ಪ ಇರುತ್ತೆ, ಎಷ್ಟು ವೇಟ್ ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನೋಡ್ಕೊಂಡು ತೊಗೋಬೋದು. ನಾನು ಲಿಂಕ್ ಇಲ್ಲಿ ತೋರಿಸಿದ್ದೀನಲ್ಲ ಫೋಟೋ, ಬೇಕಾದರೆ ಲಿಂಕ್ ಕಳಿಸಂದ್ರೆ ನಾನು ಕಳಿಸ್ತೀನಿ, ಕಮೆಂಟಲ್ಲಿ ತಿಳಿಸಿ. ನೋಡಿ, ಈ ಥರ ಐತೆ ಜೋಡಿಸಿದ ಮೇಲೆಲ್ಲ. ನೋಡಿ, ಸೈಡಿಗೆಲ್ಲ ಎಷ್ಟು ಚೆನ್ನಾಗಿ ಕೊಟ್ಟವ್ರೆ. ಮೂರು ಸ್ಟೆಪ್ ಬರುತ್ತೆ ನಮ್ಮ ಪಾತ್ರೆಗಳು ಜೋಡಿಸೋಕ್ಕೆ. ತುಂಬ ಚೆನ್ನಾಗಿದೆ ಮತ್ತು ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡ್ಬೋದು, ಏನಿಲ್ಲ. ವೇಟು ಇದೆ ಅಷ್ಟೇ, ಚೆನ್ನಾಗಿ ವೇಟ್ ಇದೆ. ನೋಡಿ, ಕೆಳಗೆಲ್ಲ ಸ್ಪೂನ್ ಇಡೋಕ್ಕೆ, ಚಿಕ್ಕ ಪ್ಲೇಟ್ಸು ದೊಡ್ಡ ಪ್ಲೇಟ್ಸ್ ಇಡೋಕ್ಕೆ ತುಂಬ ಸ್ಪೇಸ್ ಕೊಟ್ಟಿದ್ದಾರೆ. 3 ಸ್ಟೆಪ್ ಕೊಟ್ಟಿದ್ದಾರಲ್ಲ, ಅಲ್ಲೇ ನಮ್ದು ಎಲ್ಲ ಪಾತ್ರೆಗಳು ಕೂತ್ಕೊಂಡ್ಬಿಡುತ್ತೆ. ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಯಾವ ಆನ್ಲೈನಲ್ಲಿ ತರಿಸಿದ್ರೆ ಚೆನ್ನಾಗಿರಲ್ಲ ಅಂತಾರಲ್ವ, ಹಾಗೇನಿಲ್ಲ. ಹೊರಗಡೆಕ್ಕಿಂತ ಚೆನ್ನಾಗಿದೆ ಅಂತ ಕೊಡ್ತೀನಿ ನಾನು. ಅಂಗಡಿಯಲ್ಲಿ ನೋಡಿದ್ವಿ, ಅದಕ್ಕಿಂತ ಕಮ್ಮಿ ರೇಟಲ್ಲಿ ಸಿಕ್ಕಿದೆ ಇದು. ನೆಕ್ಸ್ಟ್ ಐಟಮ್ ನೋಡಿ, ನಾನು ಫ್ರಿಜ್ಜಲ್ಲಿ ವೆಜಿಟೇಬಲ್ ಸ್ಟೋರೇಜ್ ತರಿಸಿದ್ದೀನಿ. ಮೊದಲೇ ಇದ್ದು ವೆಜಿಟೇಬಲ್ ಸ್ಟೋರೇಜ್ ಚಿಕ್ಕದು ಸಾಲ್ತಾ ಇರಲಿಲ್ಲ, ಅದಕ್ಕೆ ಇದು ತರಿಸಿದ್ದೀನಿ. 4 ಬಂದಿದೆ, 290 ರೂಪಾಯಿ. ಇದು 290ಗೆ 4 ಪೀಸಸ್ ಸಿಕ್ಕಿದೆ. 6 ಪೀಸಸ್ಸು ಇದ್ದು ತರಿಸ್ಬೇಕಿತ್ತು. ನಾನು 290ಗೆ ತರಿಸಿದ್ದೀನಿ. ನಿಮ್ಗೆ ಇನ್ನೂ ಬೇಕಾದರೆ ನೀವು ತರಿಸ್ಕೋಬೋದು. ನಾನು ಇನ್ನೂ 4 ತರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ತುಂಬ ಒಳ್ಳೆ ಕ್ವಾಲಿಟಿ ಇದೆ. ನೋಡಿ, 4 ಬಾಕ್ಸಸ್ ಒಳಗೆ ಸ್ಟೇನರ್ ಕೊಟ್ಟಿದ್ದಾರೆ. ಅದರಿಂದ ನಮಗೆ ನೀರು ಅದೆಲ್ಲ ಬೀಳಲ್ಲ. ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೆಶ್ ಆಗಿರ್ತವೆ. ವೆಜಿಟೇಬಲ್ಸ್ ಎಲ್ಲ ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಇದು ದಪ್ಪ ಇದೆ, ಮೆತ್ತಗೆ ಪ್ಲಾಸ್ಟಿಕ್ ಇಲ್ಲ, ಟೈಟ್ ಆಗಿರೋ ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ. ತುಂಬ ಯೂಸ್ಫುಲ್ ಫ್ರೆಂಡ್ಸ್ ಇದೆಲ್ಲ. ನಮ್ಮ ಕಿಚನ್ಗೆ ಮತ್ತು ನಮ್ಮ ಫ್ರಿಜ್ ಎಲ್ಲ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಇದೆಲ್ಲ ಚೆನ್ನಾಗಿ ಯೂಸ್ ಆಗ್ತವೆ. ಮತ್ತು ಇನ್ನೊಂದೆರಡು ತರಿಸಿದ್ರೆ ಎಲ್ಲ ವೆಜಿಟೇಬಲ್ಸ್ ಸ್ಟೋರ್ ಮಾಡ್ಕೋಬೋದು. 4 ತರಿಸಿದ್ದೀನಿ. ನಾನು ಇನ್ನೊಂದು ಸೆಟ್ ತರಿಸ್ಬೇಕು ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತೆ ಅಂತ ಹೇಳಿ, ಕಮೆಂಟಲ್ಲಿ ತಿಳಿಸಿ. ಮತ್ತು ತುಂಬ ಯೂಸ್ಫುಲ್ ಇವೆಲ್ಲ ಪ್ರಾಡಕ್ಟು. ನಾನು ಎಲ್ಲನೂ ನೋಡಿಬಿಟ್ಟೆ ತರಿಸಿದ್ದೀನಿ. ನಿಮ್ಗೆ ಬೇಕಾದರೆ ಬೈ ಮಾಡ್ಕೋಬೋದು. ತುಂಬ ಒಳ್ಳೆ ಕ್ವಾಲಿಟಿ ಫ್ರೆಂಡ್ಸ್ ಇದು. ಆರಾಮಾಗಿ ವೆಜಿಟೇಬಲ್ಸ್, ಟೊಮೆಟೊ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಸೊಪ್ಪುಗಳೆಲ್ಲ ಇಟ್ಕೋಬೋದು. ನಿಮ್ಗೆ ಹೇಗೆ ಅನ್ನಿಸ್ತೆ ಅಂತ ತಿಳಿಸಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ. 4 ಬಾಕ್ಸಸ್ ಬರ್ತವೆ. ಫೋರಲ್ಲಿ 6 ಸಿಗುತ್ತೆ, 8 ಸಿಗುತ್ತೆ. ನೋಡಿ, ಸಖತ್ತಾಗಿದೆ ಅಲ್ವಾ ಬಾಕ್ಸು. ನಂಗೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಪ್ರಾಡಕ್ಟ್ ನೋಡಿ, ಏನು ತರಿಸಿದ್ದೀನಿ ಅಂತ ನಾನು ನೋಡಿಲ್ಲ. ಇದು ನೋಡಿ, ಇದು ವಾಲ್ ಸ್ಟಿಕ್ಕರ್ ತರಿಸಿದ್ದೀನಿ. ಯಾಕಂದರೆ ಕಿಚನಲ್ಲಿ ಗೋಡೆಗೆ ಒಗ್ಗರಣೆ ಹಾಕಿದ್ರೆ ಎಲ್ಲ ಸಿಡಿಯುತ್ತಲ್ಲ, ಅದಕ್ಕೆ ಅದು ಯಾವಾಗಲೂ ಪೇಂಟ್ ಹೊಡೆಯೋಕ್ಕಾಗಲ್ಲ. ಅದಕ್ಕೆ ನಾನು ವಾಲ್ ಸ್ಟಿಕ್ಕರ್ ತರಿಸಿದ್ದೀನಿ. ಲೈಟಾಗಿ ಕಲರ್ ಇದ್ರೇ ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ. ಕಿಚನು ದೊಡ್ಡದಾಗಿರುತ್ತೆ. ನಮ್ಮ ಚಿಕ್ಕದಿದೆ ಕ್ವಾರ್ಟರ್ಸ್ ಕಿಚನ್ ನಮ್ಮದು. ಅದಕ್ಕೆ ಡಾರ್ಕ್ ಕಲರ್ ತರಿಸಿದ್ರೆ
ಚಿಕ್ಕದು ಕಾಣಿಸ್ಬಿಡುತ್ತೆ, ಬೆಳಕೆಲ್ಲ ಬರಲ್ಲ. ಅದಕ್ಕೆ ನಾನು ಲೈಟ್ ಕಲರ್ ತರಿಸಿದ್ದೀನಿ. ಈ ಥರ ಪಿಸ್ತಾ ಗ್ರೀನ್ ಥರ ಇದೆ, ಇದು ಲೈಟ್ ಪಿಸ್ತಾ ಗ್ರೀನ್ ಇದೆ, ವೈಟ್ ಮಿಕ್ಸ್ ಇದೆ ಸ್ವಲ್ಪ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಕಿಚನ್ ಮೇಕ್ ಓವರ್ ವಿಡಿಯೋದಲ್ಲಿ ಎಲ್ಲ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ. ಅದು ಕಿಚನ್ ವಿಡಿಯೋ ಮೇಕ್ ಓವರ್ ಯಾವಾಗ ಬರುತ್ತಂತ ಗೊತ್ತಿಲ್ಲ. ಇದು ಐಟಮ್ಸ್ ತುಂಬ ದಿನಗಳಿಂದ ಸ್ಟೋರ್ ಮಾಡಿ ಈಗ ನಾನು ವಿಡಿಯೋ ಮಾಡ್ತಿರೋದು. ಇದು ಒಂದು ದಿನದ 2 ದಿನದಲ್ಲ, ಒಂದು ಮಂತಿಂದ 6 ಮಂತಿಂದ ನಾನು ಐಟಮ್ಸ್ಗಳೆಲ್ಲ ತಂದು ಇಟ್ಕೊಂಡಿದ್ದೀನಿ. ಎಲ್ಲ ಇದು ನೋಡಿರೋದೆ. ಫಸ್ಟ್ ಕೆಲವೊಂದು ಐಟಮ್ಸು ನೋಡಿಬಿಟ್ಟು ಇಟ್ಟಿದ್ದೆ, ಯಾಕಂದರೆ ಅದು ಡ್ಯಾಮೇಜ್ ಎಲ್ಲ ಇರುತ್ತಲ್ಲ, ರಿಟರ್ನ್ಗೆಲ್ಲ ಟೈಮ್ ಇರಲ್ಲ ಜಾಸ್ತಿ ಅಂತಂದು ಮೊದಲೇ ನೋಡಿದ್ದೆ. ನೋಡಿ ಇಲ್ಲಿ ನಾನು ಸ್ಟೀಲ್ ಬೌಲ್ಸ್ ತರಿಸಿದ್ದೀನಿ. ತುಂಬ ಚೆನ್ನಾಗಿ ಕ್ವಾಲಿಟಿ ಇದೆ. ಇದ್ರದ್ದು ಲಿಂಕ್ ಸಿಕ್ಕಿಲ್ಲ ನನಗೆ, ಸಿಕ್ಕರೆ ನಿಮಗೆ ಗ್ಯಾರಂಟಿ ನಾನು ಶೇರ್ ಮಾಡ್ತೀನಿ. ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಸ್ಟೀಲ್ ಬೌಲ್ಸ್ ಇದ್ದಾವೆ 3 ಪೀಸು, ಏನೋ ಸಮಥಿಂಗ್ 400 ಹತ್ರ ಏನೋ ಕೊಟ್ಟಿದ್ದೀನಿ ಅನಿಸುತ್ತೆ. ತುಂಬ ಸಖತ್ತಾಗಿದೆ. ಇದು ದಪ್ಪನೂ ಇದೆ. ತುಂಬ ನಾವು ಹಾಕಿಡೋಕ್ಕೆ, ಸಾಂಬಾರೆಲ್ಲ ಹಾಕಿಡೋಕ್ಕೆ, ಚಟ್ನಿ ಎಲ್ಲ ಹಾಕಿಡೋಕ್ಕೆ ತುಂಬ ಒಳ್ಳೆಯದು. ವೆಜಿಟೇಬಲ್ಸ್ ಎಲ್ಲ ಹಾಕಿಡೋಕ್ಕೆ ಕಟ್ ಮಾಡಿ ತುಂಬ ಚೆನ್ನಾಗಿದೆ ಇದು ಬೌಲ್ಸು. ನೀವು ತೊಗೋಬೋದು. ನಾನು ಲಿಂಕ್ ಸಿಕ್ಕರೆ ಪಕ್ಕ ನಾನು ಹಾಕ್ತೀನಿ. ತುಂಬ ಒಳ್ಳೆ ಕ್ವಾಲಿಟಿ ಇದು, ತುಂಬ ಇಷ್ಟ ಆಯಿತು. ಇದು ನೋಡಿ, ಇದ್ರ ಬಾಕ್ಸ್ ಎಲ್ಲ ಹರಿದು ಹೋಗಿತ್ತು. ಅದಕ್ಕೆ ನಾನು ಮೊದಲೇ ಎಲ್ಲ ನೋಡಿದ್ನಲ್ಲ, ಯಾವುದೋ ರಿಟರ್ನ್ ಮಾಡೋದಿರುತ್ತೆ, ಯಾವುದೋ ಡ್ಯಾಮೇಜ್ ಇರುತ್ತೆ ಅಂತ ಮೊದಲೇ ನೋಡಿದ್ದೆ. ಅದಕ್ಕೆ ಇದನ್ನು ನಾನು ಕಿಚನ್ಗೆ ಚಿಕ್ಕ ಸ್ಪೈಸಸ್ ಎಲ್ಲ ಬಾಕ್ಸ್ ಇರುತ್ತಲ್ಲ, ಅದು ಇಡೋಕ್ಕೆ ತೊಗೊಂಡಿದ್ದೆ. ನೋಡಿ, ಇದು ರ್ಯಾಕು, ಸ್ಟೀಲ್ ರ್ಯಾಕ್ ಇದೆ. ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಕೆಳಗೆ 4 ಹುಕ್ ಕೊಟ್ಟಿದ್ದಾರೆ, ಪ್ಲಾಸ್ಟಿಕ್ ಹುಕ್ ಇದೆ ಇದು ಸ್ಟ್ಯಾಂಡ್ಗೆ. ತುಂಬ ಚೆನ್ನಾಗಿದೆ ಇದು. ನಮ್ಮ ಕಿಚನ್ ಕಟ್ಟೆ ಮೇಲೆಲ್ಲ, ಕೌಂಟರ್ ಮೇಲೆ ಸಖತ್ತಾಗಿರುತ್ತೆ ಇದು ಕಾಣಿಸೋಕ್ಕೆ, ಮತ್ತು ಜೋಡ್ಸೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಒಳ್ಳೆ ಕ್ವಾಲಿಟಿ, ಗಟ್ಟಿಯಾಗಿದೆ. ಇದ್ರದ್ದು ಲಿಂಕು ಸಿಕ್ಕಿಲ್ಲ, ಅದು ನಾನು ತೊಗೊಂಡಿದ್ದು ರೇಟಲ್ಲಿ ಸಿಕ್ಕಿಲ್ಲ. ತುಂಬ ದಿನಗಳ ಹಿಂದೆ ತೊಗೊಂಡಿದ್ದೆ. ನನ್ನ ಬಾಕ್ಸ್ ಎಲ್ಲ ಹರಿದೋಗಿತ್ತು. ಸಿಕ್ಕರೆ ನಾನು ಹಾಕ್ತೀನಿ, ಬೇಕಂದರೆ ಕೇಳಿ, ನಿಮಗೆ ನಾನು ಟ್ರೈ ಮಾಡ್ತೀನಿ ಹುಡುಗಕ್ಕೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಎಲ್ಲ ಆಯಿಲೆಲ್ಲ ಇಡ್ಬೋದು ಇದ್ರ ಮೇಲೆ ಬಾಕ್ಸೆಲ್ಲ. ನೆಕ್ಸ್ಟ್ ನೋಡಿ ಪ್ರಾಡಕ್ಟ್ ಏನು ತೊಗೊಂಡಿದ್ದೀನಿ ಅಂತ ನೋಡಿ. ಇದು ನೋಡಿದ್ರೆ ಸೇಮ್ ಆಗಿ ಕಾಪರ್ದು ಬಾಕ್ಸ್ ಥರ ಕಾಣಿಸುತ್ತೆ, ಆದರೆ ಇದು ಕಾಪರ್ ಬಾಕ್ಸ್ ಅಲ್ಲ, ಶುಗರ್ ಮತ್ತು ಟೀದು ಕಾಪರ್ ಥರ ಕಲರ್ ಇದೆ. ತುಂಬ ಚೆನ್ನಾಗಿದೆ ಇದು. ಅದಕ್ಕೆ ನಾನು ಬೈ ಮಾಡಿದೆ. ಅದು ಮೀಶೋಲ್ಲಿ ಅನಿಸುತ್ತೆ. ಎಷ್ಟು ಕೊಟ್ಟೆ ಅಂತ ಅದು ಲಿಂಕ್ ಸಿಗ್ತಿಲ್ಲ, ಸಿಕ್ಕರೆ ನಾನು ಪಕ್ಕ ಹಾಕ್ತೀನಿ ನಿಮಗೆ. ತುಂಬ ಚೆನ್ನಾಗಿದೆ ಇದು, ಶುಗರ್ಗೆ ಮತ್ತು ಟೀಗೆ 2 ಬಾಕ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು, ತೊಗೊಂಡೆ. ನೀವು ತೊಗೋಬೋದು, ತುಂಬ ಒಳ್ಳೆ ಕ್ವಾಲಿಟಿ. ಎಷ್ಟು ಕೊಟ್ಟೆ ಅಂತ ಲಿಂಕ್ ಸಿಕ್ಕಿದ್ಮೇಲೆ ಹೇಳ್ತೀನಿ ನಿಮಗೆ, ಬೇಕಂದರೆ ಕೇಳಿ ಹುಡುಕ್ಬಿಟ್ಟು ಹಾಕ್ತೀನಿ. ಶುಗರ್ ಮತ್ತು ಟೀಗೆ ಕಿಚನ್ ಕೌಂಟರ್ ಮೇಲೆ ಒಳ್ಳೆ ಸಖತ್ತಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ನೀವು ತೊಗೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ನೋಡಿ, ಬ್ರಷ್ ಮತ್ತು ಇದಕ್ಕೆ ಬಾಟಲ್ ಕ್ಲೀನರ್ ಬ್ರಷ್ ಬರುತ್ತಲ್ಲ, ಅದು ಇದು. ಈಗೆಲ್ಲ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗೋ ಬಾಟಲ್ ತೊಗೊಂಡು ಹೋಗ್ತಾರಲ್ಲ, ಚಿಕ್ಕ ಇರುತ್ತವೆ, ದೊಡ್ಡ ಇರುತ್ತವೆ. ಅದೆಲ್ಲ ತೊಳಿಬೇಕಲ್ವ, ನೀರು ಹಾಕಿ ಎಲ್ಲ ಜಿಡ್ಡಾಗಿರುತ್ತೆ, ಒಳಗೆಲ್ಲ ಬ್ಲ್ಯಾಕ್ ಆಗಿರುತ್ತಲ್ಲ, ಅದಕ್ಕೆ ಇದು ತೊಗೊಂಡಿದ್ದೀನಿ. ನೋಡಿ ಬ್ರಷ್ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಇದು. ಎಷ್ಟೋ 3-4 ಥರ ವೆರೈಟಿ ಇದೆ ಒಂದು ಬ್ರಷಲ್ಲಿ. ಇದು ಚಿಕ್ಕ ಬ್ರಷಲ್ಲಿ, ಚಿಕ್ಕ ಸಂದಿಯಲ್ಲೂ ನಾವು ಹಾಕಿಬಿಟ್ಟು ತೊಳಿಬೋದು. ಇದು ಯಾವುದು ಚಿಕ್ಕ ಬಾಟಲು ಸಂದಿ ಎಲ್ಲ ಇರುತ್ತಲ್ಲ ಕ್ಯಾಪಲ್ಲಿ, ಮತ್ತು ಬಾಯಿ ಹಚ್ಚಿ ಕುಡಿತಾರಲ್ಲ, ಎಲ್ಲ ಇರುತ್ತಲ್ಲ ಸಂದಿಗೆ, ನೀಟಾಗಿ ತೊಳ್ಕೊಬೋದು. ಇದು ಕೆಳಗಡೆ ಪೂರ್ತಿ ಹೋಗುತ್ತೆ ಬ್ರಷು, ತುಂಬ ದೊಡ್ಡದಾಗಿದೆ. 1 ಲೀಟ್ರ್ ಬಾಟಲ್ಗೆಲ್ಲ ಹೋಗುತ್ತೆ, ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಫ್ರೆಂಡ್ಸ್, ನೀವು ಬೈ ಮಾಡ್ಬೋದು. ತುಂಬ ಸಖತ್ತಾಗಿದೆ, ತುಂಬ ಯೂಸ್ ಆಗಿರುತ್ತೆ ಇದು. ಮಕ್ಕಳದ್ದು ಇನ್ನೇನು ಸ್ಕೂಲೆಲ್ಲ ನಡೀತಾ ಇರುತ್ತಲ್ಲ, ಡೈಲಿ ಬಾಟಲ್ ತೊಳಿನೇಬೇಕು, ಹಾಗೆ ಅಂತೂ ಕಳ್ಸೋಕ್ಕಾಗಲ್ಲ. ಅದಕ್ಕೆ ಇದು ಯೂಸ್ ಆಗುತ್ತೆ ಅಂತ ತಗೊಂಡೆ, ನನ್ನ ಮಗಳು ಬಾಟಲ್ ತೊಳೆಯೋಕ್ಕೆ. ಸಖತ್ತಾಗಿದೆ, ತೊಗೋಬೋದು. ಇದ್ರ ಲಿಂಕ್ ಹಾಕಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡಿ, ಇದು ನಾನು ಕೊಬ್ಬರಿ ತುರಿತಾರಲ್ವ, ಅದು ನಾವು ಜಾಸ್ತಿ ಏನು ಕೊಬ್ಬರಿ ಯೂಸ್ ಮಾಡಲ್ಲ ನಮ್ಮ ಕಡೆ ಎಲ್ಲ. ಅದಕ್ಕೆ ನಾನು ಸುಮ್ಮನೆ ಎಮರ್ಜೆನ್ಸಿ ಇರಲಿ ಅಂತ ಕಟ್ ಮಾಡಿ ಮಿಕ್ಸಿ ಮಾಡಿ ತುರಿಯೋದಕ್ಕಿಂತ ಈ ಥರ ಇಟ್ಕೊಂಬಿಟ್ರೆ ಯೂಸ್ ಆಗುತ್ತೆ ಅಂತ ಸೈಡಿಗೆ ನಾನು ಇದ್ರದ್ದೆಲ್ಲ ಹಾಕಿದ್ದೀನಿ ನೋಡಿ ಫೋಟೋ. ಇದು 116 ತೊಗೊಂಡಿದ್ದೀನಿ ನೋಡಿ. ತುಂಬ ಶಾರ್ಪಾಗಿದೆ ಮತ್ತು ತುಂಬ ತೆಳಗಡೆದೆಲ್ಲ ತುಂಬ ಗಟ್ಟಿಯಾಗಿದೆ, ತುಂಬ ಚೆನ್ನಾಗಿ ಗಟ್ಟಿ ಮತ್ತು ಭಾರನೂ ಇದೆ. ಇದು ತುಂಬ ಯೂಸ್ ಆಗುತ್ತೆ, ಬೇಗ ತುರ್ಕೋಬೋದು ಕಾಯಿಯಲ್ಲಿ ಒಳಗಡೆ ಹಾಕಿ. ದೊಡ್ಡದಾಗಿ ತೊಗೊಂಡ್ರೆ ನಮಗೆ ಯೂಸ್ ಆಗೋಲ್ಲ ಅಂತ ನೀವು ತೊಗೊಂಡಿದ್ದೀನಿ ಚಿಕ್ಕದು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಫ್ರೆಂಡ್ಸ್ ಇದು, ಮರಿದೇನೆ ಯೂಸ್ ಮಾಡಿ ಅನ್ಕೋತೀನಿ, ತಗೊಳ್ಳಿ. ನೆಕ್ಸ್ಟ್ ನೋಡಿ, ನಾನು ಸುಮ್ಮನೆ ವಿಂಡೋಗೆ ಕಿಚನಲ್ಲಿ ಒಂದು ದೊಡ್ಡದು ವಿಂಡೋ ಇದೆ, ಸುತ್ತ ಸರಿಯಾಗಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಒಂದು ಲೀಫ್ ಥರ ಒಂದು ತಗೋಬೇಕು ಅಂದ್ಕೊಂಡೆ. ಚೆನ್ನಾಗಿದೆ ಇದು. ಇದ್ರೊಳಗೆ ಸೈಡಿಗೆ ಹಾಕಿದ್ದೀನಿ. ಇದು 5 ಏನೋ ಇದೆ, 5 ಲೈನ್ಸ್ ಏನೋ ಇದೆ. 136 ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ತೆಳುವಾಗೇನಿಲ್ಲ, ದಪ್ಪನೇ ಇದೆ. ತುಂಬ ಚೆನ್ನಾಗಿ ಬಂದಿದೆ ಇದು.
ಇದು ಒಳ್ಳೆ ಕ್ವಾಲಿಟಿ, ನಿಮ್ಗೆ ಬೇಕಾದರೆ ತಗೋಬೋದು. ಲಿಂಕ್ ಬೇಕಂದರೆ ಹೇಳಿ. ತುಂಬ ಉದ್ದನ 5 ಮೀಟ್ರ್ ಏನೋ ಇದೆ, ಇದು 5 ಮೀಟ್ರ್ ಅನಿಸುತ್ತೆ, 5 ಸೆಂಟಿಮೀಟ್ರ್ ಏನೋ ಇದೆ. 4 ಪೀಸಸ್ ಆ್ಯಂಡ್ 5 ಪೀಸಸ್ ಬಂದಿದೆ. ತುಂಬ ಯೂಸ್ ಆಗುತ್ತೆ, ಕಿಚನೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಒರಿಜಿನಲ್ ಅಂತೂ ಅಷ್ಟೊಂದು ಹಾಕೋಕ್ಕಾಗಲ್ಲ. ನೋಡಿ ಚೆನ್ನಾಗಿದೆ, ಇದು ಆರ್ಟಿಫಿಷಿಯಲು ನೀಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ನೋಡಿ, ಇದೆಲ್ಲ ಪ್ರಾಡಕ್ಟ್ನಲ್ಲಿ ಇದು ನಂಗೆ ತುಂಬ ಇಷ್ಟ ಆಗಿದೆ. ಇದು ಮ್ಯಾಟು ಕಿಚನಿಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ. ಕಿಚನ್ಗೆ ಇಲ್ಲಾಂದರೆ ಹಾಲಿಗೆ ಸೈಡಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಖತ್ತಾಗಿದೆ, ಇಷ್ಟು ಚೆನ್ನಾಗಿದೆ ಮೇಲೆ ಅಂತ ಕ್ವಾಲಿಟಿ. ಇಷ್ಟು ಕಮ್ಮಿ ರೇಟಲ್ಲಿ 235 ರೇಟಲ್ಲಿ ಇಷ್ಟು ಚೆನ್ನಾಗಿರೋ ಮ್ಯಾಟ್ ಸಿಗುತ್ತೆ ಅಂದರೆ ನೋಡಿ ಫ್ರೆಂಡ್ಸ್, ನೀವು ತೊಗೊಂಡು ಯೂಸ್ ಮಾಡ್ಬೋದು. ಇದು ತುಂಬ ದಪ್ಪವಾಗಿದೆ ಮತ್ತು ಮೇಲ್ಗಡೆ ಅಂತೂ ಒಳ್ಳೆ ಶೈನಿಂಗು, ಒಳ್ಳೆ ಮ್ಯಾಟ್. ಇದು ಕಿಚನ್ಗೆ ನಾನು ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಹಾಕಿದ್ಮೇಲೆ ನಿಮಗೆ ವಿಡಿಯೋ ಕಳಿಸ್ತೀನಿ, ವಿಡಿಯೋ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ತಿಳಿಸಿ. ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ. ಅನಿಸೇ ಇರಲಿಲ್ಲ ಇಷ್ಟು ದುಡ್ಡು ಇಷ್ಟು ಕಮ್ಮಿ ರೇಟಲ್ಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದು ಮೀಶೋಲ್ಲೇ ತೊಗೊಂಡಿರೋದು. ತುಂಬ ಒಳ್ಳೆ ಕ್ವಾಲಿಟಿ ಫ್ರೆಂಡ್ಸ್, ನೀವು ಟ್ರೈ ಮಾಡ್ಬೋದು. ನೋಡಿ ಸಖತ್ತಾಗಿದೆ ಮೇಲಂತೂ, ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನನಗಿದು. ತುಂಬ ಸಾಫ್ಟಾಗಿದೆ ಮತ್ತು ತುಂಬ ದಪ್ಪನೂ ಇದೆ. ಇದು ಮೇಲ್ಗಡೆಯಿಂದ ಬೇಗ ಹಾಳಾಗಲ್ಲ. ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇದು ಮೀಶೋಲ್ಲಿ ಸಿಗುತ್ತೆ. ಮತ್ತು ನೆಕ್ಸ್ಟ್ ಪ್ರಾಡಕ್ಟ್ ನೋಡಿ ಏನು ತರಿಸಿದ್ದೀನಿ ನಾನು. ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು. ವುಡನ್ ರ್ಯಾಕ್ ಇದೆ, ಚಿಕ್ಕ ಚಿಕ್ಕ ಸ್ಪೈಸಸ್ ಬಾಕ್ಸ್ಗಳಕ್ಕೆ ತರಿಸಿದ್ದೀನಿ. ಇದು ನನಗೆ 500 ಹತ್ತತ್ರ ಸಿಕ್ತು. ಇನ್ನೂ ರೇಟ್ ಇದೆ, 1000 2000 ತನಕ ಇದ್ದಾವೆ. ನಾನಿಷ್ಟು ಸಾಕು ನಮ್ಮ ಚಿಕ್ಕದಲ್ವಾ ಕಿಚನ್ನು ಅಂತ ತಗೊಂಡಿದ್ದೀನಿ. ಎಲ್ಲ ಹುಕ್ಸು ಅದೆಲ್ಲ ನಟ್ಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ. ಇದು 4 ಪೀಸ್ ಬರ್ತವೆ, ಸೈಡಿಗೆ 2 ಪೀಸು, ಮಧ್ಯಕ್ಕೆ 3 ಪೀಸ್ ಬರ್ತವೆ, 2 ಪೀಸ್ ಬರ್ತವೆ ಮಧ್ಯಕ್ಕೆ. ತುಂಬ ಯೂಸ್ಫುಲ್ ಆಗಿದೆ. ಮತ್ತು ಚಿಕ್ಕ ಚಿಕ್ಕ ಸ್ಪೈಸಸ್ ಬಾಟಲ್ಗಳು ಇಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಲುಕ್ಕು ಚೆನ್ನಾಗಿರುತ್ತೆ. ಇದು ಕಿಚನ್ಗೆ ಹಾಕಿದರೆ ನಮ್ಮ ಕಿಚನ್ ಮೇಕೋವರ್ ವಿಡಿಯೋ ಹಾಕ್ತೀನಲ್ವ ಅದರಲ್ಲಿ ನೋಡೋರಂತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಿಚನ್ ಮೇಕೋವರ್ ವಿಡಿಯೋ ಯಾವಾಗ ಬರುತ್ತಂತೆ ಗೊತ್ತಿಲ್ಲ. ಪ್ರಾಡಕ್ಟ್ ಅಂತೂ ಈಗ ಓಪನ್ ಮಾಡಿ ಎಲ್ಲ ಸೆಟ್ ಮಾಡ್ತಾ ಇದ್ದೀನಿ. ತೊಗೋಬೋದು ನೋಡಿ. ಮಧ್ಯಕ್ಕೆ 3 ಪೀಸಸ್ ಇದ್ದಾವೆ, ಸೈಡಿಗೆ 2 ಪೀಸ್ ಇದ್ದಾವೆ, ಮಧ್ಯಕ್ಕೆ 4 ಇದೆ ಅನಿಸುತ್ತೆ. ನೋಡಿ ತುಂಬ ಚೆನ್ನಾಗಿದ್ದಾವೆ. ನಾವು ಮೊದಲೇ ಎಲ್ಲ ಓಪನ್ ಮಾಡಿ ಅದಕ್ಕೆ ನೋಡಿದ್ವಿ ಅಂದರೆ ಡ್ಯಾಮೇಜ್ ಇರುತ್ತಲ್ಲ, ಅದಕ್ಕೆ ಮೊದಲೇ ಎಲ್ಲ ಓಪನ್ ಮಾಡಿ ನೋಡಿದ್ದೀವಿ. ನೋಡಿ ಇರಲಿ ಅಂತ ಇಟ್ಕೊಂಡಿದ್ದೀವಿ. ತುಂಬ ಒಳ್ಳೆಯ ಕ್ವಾಲಿಟಿ ಇದೆ, ದಪ್ಪನೂ ಇದೆ, ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು. ಹತ್ತತ್ರ 500 ಬಿದ್ದಿದೆ. ಇದು ನಿಮ್ಗೆ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಹೇಗಿದೆ ಅಂತ. ಲಿಂಕ್ ಬೇಕಂದರೆ ಹೇಳಿ ಕಳಿಸ್ತೀನಿ. ಇದರ ಲಿಂಕ್ ಇದೆ ನನ್ನ ಹತ್ರ, ಬೇಕಂದರೆ ಹೇಳಿ ಕಳಿಸ್ತೀನಿ. ಈಗ ನೋಡಿ ನೆಕ್ಸ್ಟು ನಾನು ಇದು ಫ್ಲಿಪ್ಕಾರ್ಟಿಂದ ತರಿಸಿರೋದು. ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು. ಬಾಕ್ಸಸ್ ಇದೆ, ಸ್ಟೋರೇಜ್ ಬಾಕ್ಸಸ್ಸು 12 ಪೀಸಸ್ ಇದೆ. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ. ಮತ್ತು ನಾನು ಕಿಚನ್ಗಂತೂ ಒಳ್ಳೆ ಲುಕ್ ಬರುತ್ತೆ ಇದಕ್ಕೆ. ಮತ್ತು ನಾನು ಸ್ಟೀಲ್ ಜಾಸ್ತಿ ಯೂಸ್ ಮಾಡಲ್ಲ, ಯಾಕಂದರೆ ನನಗೆ ಜಾಸ್ತಿ ನೆನಪಿರಲ್ಲ ಯಾವ ಬಾಕ್ಸಲ್ಲಿ ಏನೇನು ಹಾಕಿಟ್ಟಿದ್ದೀನಿ ಗ್ರೋಸರಿ ಅಂತ ಗೊತ್ತಾಗಲ್ಲ. ಅದಕ್ಕೆ ನಾನು ಈ ಥರ ಟ್ರಾನ್ಸ್ಪರೆಂಟ್ ತೊಗೊಂಡಿದ್ದೀನಿ. ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಪ್ಲಾಸ್ಟಿಕ್ ಅಂತ ಅನಿಸಲ್ಲ, ಗ್ಲಾಸ್ ಐಟಮ್ಸ್ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಮತ್ತು ಏರ್ ಟೈಟ್ ಇದೆ. ಇದು 12 ಪೀಸಸ್ ಬಂದಿದೆ ನನಗೆ. 460 ಸಿಕ್ಕಿದೆ. ಇದು ನನಗೆ 460ಗೆ 12 ಸಿಕ್ಕಿದೆ ಅನಿಸುತ್ತೆ. 12 ಪೀಸಸ್ ಇದ್ದಾವೆ. ತುಂಬ ಒಳ್ಳೆ ಕ್ವಾಲಿಟಿ. ಇದು ತುಂಬ ತಾಳಕ್ಕೆ ಬರುತ್ತೆ ಅನಿಸುತ್ತೆ. ಏರ್ ಟೈಟ್ ಇದೆ, ಎಲ್ಲಿ ಡ್ಯಾಮೇಜ್ ಇಲ್ಲ, ಒಳ್ಳೆ ಪ್ಯಾಕಿಂಗ್ ಆಗಿ ಬಂದಿತ್ತು. ಇದು ಮೊದಲೇ ನೋಡಿದ್ವಿ ನಾವು ಓಪನ್ ಮಾಡಿ, ಯಾಕಂದರೆ ಎಲ್ಲಾದರೂ ಡ್ಯಾಮೇಜ್ ಆದರೆ ಮತ್ತೆ ರಿಟರ್ನ್ ಮಾಡಬೇಕಲ್ವ. ಮೊದಲೇ ಬಾಕ್ಸ್ ಓಪನ್ ಮಾಡಿ ನೋಡಿದ್ವಿ. ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತಾ ಅಂತ ಕಮೆಂಟಲ್ಲಿ ತಿಳಿಸಿ. ಲಿಂಕ್ ಬೇಕಾದರೆ ನಾನು ಶೇರ್ ಮಾಡ್ತೀನಿ. ತುಂಬ ಒಳ್ಳೆ ಕ್ವಾಲಿಟಿ ಫ್ರೆಂಡ್ಸ್. ತುಂಬ ಖುಷಿ ಆಯಿತು ನನಗಿದು. ನಿಮ್ಗೆ ಹೇಗೆ ಅನ್ನಿಸ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟ್ ಐಟಮ್ಸು ಇದು ಇರುತ್ತಲ್ಲ ಹ್ಯಾಂಗರು, ಸ್ಟೀಲ್ ಹ್ಯಾಂಗರ್ ಇದ್ದಾವೆ, ಎರಡು ಸ್ಟೀಲ್ ಹ್ಯಾಂಗರು. ಇದು ಮೀಶೋಯಿಂದ ತರಿಸಿರೋದು. ಒಂದು ಕಿಚನ್ಗೆ, ಒಂದು ಬೆಡ್ರೂಮ್ಗೆ ಹಾಕಿದ್ದೀನಿ ನಾನು. ನೋಡಿ 2 ಇದೆ. ಇದು 200ಗೆ ಸಿಕ್ಕಿದೆ ನನಗೆ. ಇದು 200 ಕೊಟ್ಟಿದ್ದೀನಿ ಅನಿಸುತ್ತೆ. ನೋಡಿ ತುಂಬ ಒಳ್ಳೆ ಕ್ವಾಲಿಟಿ, ದಪ್ಪನೂ ಇದೆ. ಎಷ್ಟು ಭಾರ ಇಟ್ಟಿದ್ರೂ ತಾಳಕ್ಕೆ ಬರುತ್ತೆ. ಪ್ಲಾಸ್ಟಿಕ್ ಎಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತಂದು ಸ್ಟೀಲ್ ತರಿಸಿರೋದು. ಒಂದು ಬೆಡ್ರೂಮ್ಗೆ ಹಾಕಿ ಒಂದು ಕಿಚನ್ಗೆ ಹಾಕಿದ್ದೀನಿ. ತುಂಬ ಒಳ್ಳೆ ಕ್ವಾಲಿಟಿ. ಇದು 2 ಪೀಸ್ ಬಂದಿದ್ದಾವೆ. 100ಗೆಲ್ಲ ಬಿದ್ದಿದೆ ಅನಿಸುತ್ತೆ. ನೀವು ಬೈ ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ದಪ್ಪ ಹುಕ್ಕಿದಾವಲ್ವ, ದೊಡ್ಡ ಪಾತ್ರೆನೂ ಇಡ್ಬೋದು, ಸಿಗಿಸ್ಬೋದು, ಸ್ಪೂನ್ಗಳೆಲ್ಲ ಸಿಗಿಸ್ಬೋದು. ನೋಡಿ ನೆಕ್ಸ್ಟ್ ನಾನು ಆವಾಗಲೇ ತೊಗೊಂಡಿದ್ನಲ್ಲ ಗ್ರೋಸರಿ ಕಂಟೈನರ್ಸು, ಅದರದ್ದೇ ಚಿಕ್ಕ ಸೈಜ್ ತೊಗೊಂಡಿದ್ದೀನಿ. 1/4 ಲೀಟ್ರದ್ದು ಇದೆ. ಇದು 1/4 kg ಇದೆ. ಇದೂ ಏರ್ ಟೈಟು. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿರೋದು.
ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ, ದುಡ್ಡು ಕೊಟ್ಟಕ್ಕೆ ತಕ್ಕಂಗೆ ಇದೆ. ತುಂಬ ಒಳ್ಳೆ ಕ್ವಾಲಿಟಿ, ನೀವು ತೊಗೋಬೋದು. ಮತ್ತು ಚಿಕ್ಕ ಚಿಕ್ಕ ಕಾಲು ಕೆ ಜಿ ಐಟಮ್ಸ್ ಎಲ್ಲ ಹಾಕಿಡ್ಬೋದು. ಒಳ್ಳೆ ಟ್ರಾನ್ಸ್ಪರೆಂಟ್ ಬಾಕ್ಸ್ ಇವೆಲ್ಲ. ನಂಗೆ ಅನಿಸಿರಲಿಲ್ಲ ಇಷ್ಟು ಚೆನ್ನಾಗಿ ಬರ್ತವೆ ಅಂತ. ತುಂಬ ಚೆನ್ನಾಗಿ ಬಂದಿದೆ, ಇದು ಪಾರ್ಸಲು ಚೆನ್ನಾಗಿ ಬಂದಿದೆ. ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಬೋದು. ಇದರ ಲಿಂಕ್ ಬೇಕಾದ್ರೆ ಕೇಳಿ ಕೊಡ್ತೀನಿ ನಾನು. ತುಂಬ ಒಳ್ಳೆ ಕ್ವಾಲಿಟಿ ಫ್ರೆಂಡ್ಸ್, ಯೂಸ್ ಮಾಡ್ಬೋದು. ಈ ಥರ ಇದ್ರೇ ಕಿಚನ್ ಲುಕ್ ಹೊಡೆಯುತ್ತೆ. ಸ್ಟೀಲಲ್ಲಿದ್ದರೆ ಗ್ಲಾಸ್ ಐಟಮ್ಸ್ ಯೂಸ್ ಮಾಡ್ಬೋದು. ಯಾಕಂದರೆ ಅದು ಕೈ ಜಾರಿ ಮಿಸ್ ಆಗಿ ಬಿದ್ದುಬಿಟ್ರೆ ತುಂಬ ಕಷ್ಟ. ಅದು ಒಮ್ಮೊಮ್ಮೆ ಗಡಿಬಿಡಿಯಲ್ಲಿ ಇರ್ತೀವಿ, ಬೆಳಗ್ಗೆ ಎಲ್ಲ ಅಡುಗೆ ಮಾಡುವಾಗ, ಟಿಫಿನ್ ಬಾಕ್ಸ್ ಎಲ್ಲ ರೆಡಿ ಮಾಡುವಾಗ ಬೇಗ ಬೇಗ ತೊಗೋತೀವಿ ಐಟಮ್ಸು. ಜಾರು ಬಿದ್ದರೆ ಹಾಳಾಗುತ್ತೆ ಅಂತ ನಾನು ಈ ಥರ ಪ್ಲಾಸ್ಟಿಕ್ ಐಟಮ್ಸ್ ಇಟ್ಕೊಂಡಿದ್ದೀನಿ. ಡ್ರೈ ಅಷ್ಟೇ ಹಾಕ್ತೀನಿ, ನಾನು ವೆಟ್ ಹಾಕಲ್ಲ. ನೆಕ್ಸ್ಟು ನೋಡಿ, ನಾನು ಲೈಟ್ ತೊಗೊಂಡಿದ್ದೀನಿ, LED ಲೈಟ್. ಇದು ಕಿಚನ್ಗೆ ಹಾಕೋಣ ಅಂದ್ಕೊಂಡಿದ್ದೀನಿ, ಇನ್ನೂ ಹಾಕಿಲ್ಲ, ಹಾಕಬೇಕು. ಹಾಕಿದ್ಮೇಲೆ ನಾನು ಕಿಚನ್ ಮೇಕೋವರಲ್ಲಿ ತೋರಿಸ್ತೀನಿ. ಇದನ್ನು ಮೊದಲೇ ತೆಗೆದುಬಿಟ್ಟು ನೋಡಿದ್ದೆ. ಇದು ಮೀಶೋಯಿಂದ ತರಿಸಿರೋದು. ತುಂಬ ಚೆನ್ನಾಗಿದೆ ಮತ್ತು ಉದ್ದನೂ ಇದೆ. 5 ಮೀಟ್ರ್, ಇದು 5 ಮೀಟ್ರ್ ಇದೆ ಅನಿಸುತ್ತೆ. ಹತ್ತತ್ರ 4 ಮೀಟ್ರ್ 5 ಮೀಟ್ರ್ ಇದೆ. ತುಂಬ ಚೆನ್ನಾಗಿದೆ. ಎಲ್ಲ ಆನ್ ಮಾಡಿ ಎಲ್ಲ ನೋಡಿದ್ದೀನಿ, ಎಲ್ಲಿ ಡ್ಯಾಮೇಜ್ ಇಲ್ಲ, ಚೆನ್ನಾಗಿದೆ. ಇದನ್ನು ಕಿಚನ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಕಿಚನ್ಗೆ, ಬೆಡ್ರೂಮ್ಗೆ, ನಾವು ಹಾಲಲ್ಲಿ ಎಲ್ಲಾದರೂ ಹಾಕೋಬೋದು. ಈಗ ಹಬ್ಬ ಎಲ್ಲ ಬಂತಲ್ವ, ಶ್ರಾವಣಿಗೆಲ್ಲ ನಾವು ಡೋರಿಗೆಲ್ಲ ಹಾಕೋಬೋದು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರ ಲಿಂಕ್ ಬೇಕಾದರೆ ಕೇಳಿ, ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದು. ನೋಡಿ, ನೆಕ್ಸ್ಟ್ ಐಟಮ್ಸು ನಾನು ಹುಕ್ಸು ಮತ್ತು ಬಟನ್ಸ್ ತರಿಸಿದ್ದೆ ವಾಲಿಗೆಲ್ಲ. ಎಲ್ಲನೂ ಮೊಳೆ ಹೊಡೆಯೋಕ್ಕಾಗಲ್ವಲ್ಲ, ಇದು ಮೀಶೋಯಿಂದ ತರಿಸಿರೋದು. 10 ಹುಕ್ಸ್ ಇದೆ, 10 ಹಿಂಗೆ ಸಿಗಿಸೋ ಹುಕ್ಸ್ ಇದೆ. 2 ಬೇರೆ ಬೇರೆ ಥರ ಹುಕ್ಸ್ ತರಿಸಿದ್ದೀನಿ. ತುಂಬ ಒಳ್ಳೆ ಕ್ವಾಲಿಟಿ ಇದು, ಮತ್ತು ತುಂಬ ಟೈಟಾಗಿದೆ. ಯೂಸ್ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ ಇದು. ನೀವು ಬೈ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ನೋಡಿ, 10 ಪೀಸ್ ಬಂದಿದ್ದಾವೆ. ನನಗೆ 20 ಪೀಸ್ ತರಿಸಿದ್ದೆ. ನೋಡಿ, ಒಂದು ಹುಕ್ ತೆಗೆದು ಇದೆ, ಒಂದು ಹುಕ್ ಸಿಗಿಸೋದಿದೆ. ಒಳ್ಳೆ ಗಮ್ಮು, ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ. ಏನೂ ತೊಂದರೆ ಇಲ್ಲ ತರಿಸೋದಕ್ಕೆ. ಅಂಟಿಬಿಟ್ರೆ ಅಳಗಾಡೋದೇ ಇಲ್ಲ ಅಷ್ಟೊಂದು, ಎಷ್ಟೋ ಭಾರನೂ ಹಿಡಿಯುತ್ತೆ ಇದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ತಲೆ ಕಚ್ಕೊ ಆಯಿಲ್ ಎಲ್ಲ ಬಾಕ್ಸಲ್ಲಿ ಇಟ್ಟು ಸಿಗಿಸಿದ್ವಿ ನಾವು, ಏನೂ ಆಗಿಲ್ಲ. ತುಂಬ ಚೆನ್ನಾಗಿದೆ, ಗಟ್ಟಿಯಾಗಿದೆ. ನೋಡಿ, ಹುಕ್ಸ್ ಒಂದು ಬಿಚ್ಚಿಬಿಟ್ಟು ಹಾಕ್ಬೋದು, ಒಳಗೆ ಹಾಕಿಬಿಟ್ಟು ಮತ್ತು ಹುಕ್ ಕ್ಲೋಸ್ ಮಾಡ್ಬೋದು. ಈ ಥರ 10 ಇದೆ, ಮತ್ತು ಇನ್ನೂ 10 ಹಿಂಗೆ ಸಿಗಿಸ್ತಾರಲ್ಲ, ಆ ಥರ ಇದೆ. ಮೀಶೋ ಎಲ್ಲ ತರಿಸಿದ್ದು ತುಂಬ ಚೆನ್ನಾಗಿದೆ. ನೀವು ಬೈ ಮಾಡ್ಕೋಬೋದು ಫ್ರೆಂಡ್ಸ್, ತಗೋಬೋದು. ಲಿಂಕ್ ಬೇಕಾದರೆ ಹೇಳಿ, ನಾನು ಕೊಡ್ತೀನಿ ನಿಮಗೆ. ತುಂಬ ಚೆನ್ನಾಗಿದ್ದಾವೆ. ಅವು 10, ಇವು 10 ಪೀಸಸ್ ಇದ್ದಾವೆ. ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟಿದ್ದಾವೆ ಅಂತ. ನೋಡಿ, 1 2 3 4 5 6 7 8 9 10 ಇದ್ದಾವೆ. ಅವು 10, ಇವು 10 ಇದ್ದಾವೆ ಸಿಗಿಸೋದು. ಇದು ಹುಕ್ ಥರ ತುಂಬ ಯೂಸ್ ಆಗ್ತವೆ. ಪ್ರತಿಯೊಂದು ಸಾಮಾನು ಇಡೋಕ್ಕೆ ಎಲ್ಲದಕ್ಕೂ ಮೊಳೆ ಹೊಡೆಯೋಕ್ಕಾಗಲ್ವಲ್ಲ, ಅದಕ್ಕೆ. ಇದು ನೋಡಿ, ನೆಕ್ಸ್ಟ್ ನಾನು ಕೀ ಹೋಲ್ಡರ್ ತರಿಸಿದ್ದೀನಿ. ಇದು ಮೀಶೋನ ತರಿಸಿರೋದು. ಏನೋ 100 ರುಪೀಸ್ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ. ನೋಡಿ, 111 ಇದು. ಸೈಡಿಗೆ ಹಾಕಿದ್ದು ನೋಡಿ ಪಿಕ್ಚರು, ತುಂಬ ಚೆನ್ನಾಗಿದೆ. ಐ ಲವ್ ಮಾಮ್ ಆ್ಯಂಡ್ ಡ್ಯಾಡ್ ಇದೆ ಮ್ಯಾಗೆ. ತುಂಬ ಚೆನ್ನಾಗಿದೆ. ಚಿಕ್ಕದಲ್ವ, ನಮ್ಮ ಮನೆ ಚಿಕ್ಕದು, ಸೈಡಿಗೆ ಡೋರ್ ಹತ್ರ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಮೀಶೋಯಿಂದ ತರಿಸಿದ್ದೀನಿ. ನಿಮ್ಗೆ ಬೇಕಾದರೆ ಹೇಳಿ, ನಿಮ್ಗೆ ಲಿಂಕ್ ಕಳಿಸ್ತೀನಿ. ಯಾರಿಗಾದರೂ ಮೆಸೇಜ್ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ಲು. ಮೊಬೈಲೆಲ್ಲ ಇಡ್ಬೋದು ಮೇಲೆ, ಮತ್ತು ಕೆಳಗಡೆ ಎಲ್ಲ ಕೀಸ್ ಎಲ್ಲ ಸಿಗಿಸ್ಬೋದು. ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಫ್ರೆಂಡ್ಸ್. ತುಂಬ ಯೂಸ್ ಆಗುತ್ತೆ ಇವೆಲ್ಲ. ಬೇಗ ಬೇಗ ಕೀ ಎಲ್ಲ ಕಳೆದು ಹೋಗ್ತಾವಲ್ವ, ಎಷ್ಟು ಅಂತ ಎಲ್ಲಿ ಸಿಗಿಸ್ತೀರ, ಎಲ್ಲಿಟ್ರೂ ಹುಡುಕಾಡೋಕ್ಕೆ ಕಷ್ಟ. ಈ ಥರ ಹೋಲ್ಡ್ರಿಗೆ ಸಿಗಿಸ್ಬಿಟ್ರೆ ಎಲ್ಲನೂ ಅಲ್ಲೇ ಒಂದೇ ಕಡೆ ಕೂದಿರುತ್ತೆ. ತುಂಬ ಚೆನ್ನಾಗಿ ಕ್ಯೂಟಾಗಿದೆ, ಒಳ್ಳೆ ಫ್ಯಾಮ್ಲಿ ಥರ ಇದೆ ಇದು ಪಿಕ್ಚರು. ಕ್ವಾಲಿಟಿನೂ ಚೆನ್ನಾಗಿದೆ ಫ್ರೆಂಡ್ಸ್, ಏನೂ ಇಲ್ಲ, ಹಾಳಾಗಿದೆ ಅಂತಿಲ್ಲ, ಚೆನ್ನಾಗಿ ಬರ್ತಾವೆ. ಮೀಶೋಯಿಂದ ಚೆನ್ನಾಗಿ ಸಿಕ್ಕಿದೆ ನಮಗೆ. ನೋಡಿ, ನೆಕ್ಸ್ಟ್ ಐಟಮ್ ಏನಿದೆ ನೋಡಿ. ನೋಡಿ, ಇಲ್ಲಿ ಕಪ್ಸ್ ಹೋಲ್ಡರ್ ಅಂತಾರಲ್ಲ, ಕಪ್ ಸಿಗಿಸ್ತಾರಲ್ವ, ಎಷ್ಟು ಅಂತ ಕಪ್ ಎಲ್ಲ ಕಡೆ ಇಡೋಕ್ಕಾಗ್ತಿಲ್ಲ. ಇದು ಮೀಶೋಯಿಂದ ತೊಗೊಂಡಿರೋದು. ಅಲ್ಲಿ ಇಲ್ಲಿ ಕಪ್ ಇಟ್ಟರೆ ಡ್ಯಾಮೇಜ್ ಆಗುತ್ತೆ. ಇದು 196ಗೆಲ್ಲ ಸಿಕ್ಕಿದೆ ನನಗೆ ಮೀಶೋಯಿಂದ. ನೋಡಿ, ಸೈಡಿಗೆ ಪಿಕ್ಚರ್ ಹಾಕಿದ್ದೀನಿ. ಇಷ್ಟೊಂದು ಕಪ್ ಹಿಡಿದು ಬಿಡ್ತವೆ. ತುಂಬ ಒಳ್ಳೆ ಕ್ವಾಲಿಟಿ ಇದೆ, ದಪ್ಪ ಇದೆ ಮತ್ತು ಭಾರ ಕೂಡ ಇದೆ ಇದು. ನೀವು ಬೇಕಾದರೆ ಇದು ಟ್ರೈ ಮಾಡ್ಬೋದು, ತಗೋಬೋದು, ಏನಿಲ್ಲ, ಅಳಗಡೋದೇ ಇಲ್ಲ. ನೋಡಿ ಎಷ್ಟು ಭಾರ ಇದೆ ಇದು, ಅಷ್ಟೊಂದು ಕಪ್ಸ್ ಹಿಡಿತಾವೆ.
ಈಸಿಯಾಗಿ ಕಟ್ಟೆ ಮೇಲೆಲ್ಲ ಇಡ್ಬೋದು. ಚೆನ್ನಾಗಿದೆ ಫ್ರೆಂಡ್ಸ್, ತೊಗೋಬೋದು. ಇನ್ನೊಂದು ನೋಡಿ ವೆಜಿಟೇಬಲ್ ಸ್ಟೀಮರ್ ತೊಗೊಂಡಿದ್ದೀನಿ ಚಿಕ್ಕ ಸೈಜ್ದು. ತುಂಬ ಒಳ್ಳೆ ಕ್ವಾಲಿಟಿ ಫ್ರೆಂಡ್ಸ್. ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ಮೀಶೋಯಿಂದ ತರಿಸಿರೋದು. ನೋಡಿ 222 220 ಬಂದಿದೆ ಅನಿಸುತ್ತೆ. ನನಗೆ 220 ಕೊಟ್ಟಿದ್ದೀನಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಒಳ್ಳೆ ಸ್ಟೀಮರು. ಮಕ್ಕಳಿಗೆಲ್ಲ ವೆಜಿಟೇಬಲ್ ಸ್ಟೀಮ್ ಮಾಡಿ ಚಪಾತಿಗೆಲ್ಲ ಸುತ್ತಕೊಟ್ರೆ ತುಂಬ ಒಳ್ಳೇದಿರುತ್ತೆ. ಅದಕ್ಕೆ ಹೆಲ್ದಿಯಾಗಿರೋಣ ಅಂತಂದು ಈ ತರಿಸಿದ್ದೀನಿ. ಒಳ್ಳೆ ತರಕಾರಿ ಮತ್ತು ಎಲ್ಲ ಇವು ಇರ್ತಾವಲ್ಲ, ಕಾರ್ನು, ಬೇಬಿ ಕಾರ್ನು ಅವೆಲ್ಲ ಬೇಯಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಸ್ಮೂದಿ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ, ಬೇಯಿಸ್ಬಿಟ್ಟು ರುಬ್ಬಕ್ಕೆ ತುಂಬ ಈಸಿಯಾಗಿರುತ್ತೆ ಅಂತಂದು ತೊಗೊಂಡಿದ್ದೀನಿ, ತರಿಸಿದ್ದೀನಿ. ತುಂಬ ಒಳ್ಳೆ ಕ್ವಾಲಿಟಿ, ದಪ್ಪನೂ ಇದೆ. 4 ಹುಕ್ ಕೊಟ್ಟಿದ್ದಾರೆ. ಒಂದು ಮೇಲ್ಗಡೆ ಹುಕ್ ಹಾಕಬೇಕು, ಇನ್ನು 3 ಕೆಳಗಡೆ ಹುಕ್ ಸ್ಟ್ಯಾಂಡ್ ಥರ ಹಾಕಬೇಕು. ಇನ್ನು ನೆಕ್ಸ್ಟು ನಾನು ಇದು ತೊಗೊಂಡಿದ್ದೀನಿ ನೋಡಿ, 4 ಸೆಟ್ ಬರುತ್ತೆ. ಕಿಚನ್ಗೆ 2 ಹಾಕೋಕ್ಕೆ, 2 ಬಾತ್ರೂಮ್ ಹಾಕೋಕ್ಕೆ ತರಿಸಿದ್ದೀನಿ. ತುಂಬ ಒಳ್ಳೆ ಕ್ವಾಲಿಟಿ ಇದೆ. ಇದು ಸ್ಟೋರೇಜ್ ಬಾಕ್ಸ್ ಥರ ಇದೆ. ಬಾಕ್ಸ್ ಥರ ಅಂದ್ರೇನು, ಹ್ಯಾಂಗಿಂಗ್ ಥರ ಅವರೇ ಎಲ್ಲ ಸ್ಟಿಕ್ಕರ್ ಕೊಟ್ಟಿರ್ತಾರೆ. 4 ಪೀಸ್ ಬಂದಿದೆ. ಇದು ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ. ಇದು ನೀವು ತಗೋಬೋದು. ಇದು ತುಂಬ ಸಾಮಾನೆಲ್ಲ ಹಿಡಿಯುತ್ತೆ ಇದರಲ್ಲಿ. ಬಾತ್ರೂಮಲ್ಲೆಲ್ಲ ನಾವು ಇದು ಇಟ್ಟಿದ್ದೀವಿ, ಎಲ್ಲ ಸೋಪ್ಗಳು, ಶಾಂಪುಗಳು ಇಟ್ಟಿದ್ದೀವಿ. ಮತ್ತು ಕೆಳಗೆ ಟವೆಲ್ ಸಿಗ್ಸೋಕ್ಕೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಒಂದು ಹ್ಯಾಂಗಿಂಗು. ತುಂಬ ಒಳ್ಳೆ ಕ್ವಾಲಿಟಿ, ತಗೋಬೋದು. ಮೀಶೋಯಿಂದ ತರಿಸಿರೋದು. ಲಿಂಕ್ ಬೇಕಾದರೆ ಕೇಳಿ ಕೊಡ್ತೀವಿ. ನೆಕ್ಸ್ಟ್ ನೋಡಿ, ನಾನು ದೇವರ ಮನೆಗೆ ಮತ್ತು ನಮ್ಮ ಮೇನ್ ಡೋರಿಗೆ ಸ್ಟಿಕ್ಕರ್ಸ್ ತರಿಸಿದ್ದೀನಿ. ಸ್ವಸ್ತಿಕ್ ಮತ್ತು ಓಂ, ಶುಭ ಲಾಭ ಅಂತ ಸಿಗುತ್ತಲ್ಲ, ಆ ಥರ ಸ್ಟಿಕ್ಕರ್ಸ್ ತರಿಸಿದ್ದೀನಿ. ಸ್ಟಿಕ್ಕರೆಲ್ಲ ಅವರೇ ಕೊಟ್ಟಿರ್ತಾರೆ. ಹಿಂದೆ ಡಬಲ್ ಗಮ್ ಟೇಪ್ ಎಲ್ಲ ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ಸೈಡಿಗೆ ಪಿಕ್ಚರ್ ಹಾಕಿದೆ ನೋಡಿ. 106 ರುಪೀಸ್ಗೆಲ್ಲ ಸಿಕ್ಕಿದೆ ನನಗೆ. ಎಲ್ಲ ಡಬಲ್ ಇದ್ದಾವೆ. ಶುಭ ಲಾಭ ಒಂದಿದೆ, ಮತ್ತು ಓಂ 2, ಸ್ವಸ್ತಿಕ್ 2 ಇದೆ, ಮತ್ತು ಮಾ ಅಂತ ಒಂದು ಸ್ಟಾರ್ ಇದೆ. ತುಂಬ ಚೆನ್ನಾಗಿದೆ, ದಪ್ಪ ಕೂಡ ಇದೆ, ಮತ್ತು ತುಂಬ ಲುಕ್ಕಿಂಗ್ ಆಗಿದೆ. ಇದು ಮೀಶೋಯಿಂದ ತರಿಸಿರೋದು. ಡೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಿಚನಲ್ಲಿ ದೊಡ್ಡದು ದೇವರ ಮನೆ ಇದೆ, ಅದಕ್ಕೆಲ್ಲ ಅಂಟ್ಸೋಕ್ಕೆ ತರಿಸಿರೋದು. ತುಂಬ ಚೆನ್ನಾಗಿ ಕ್ವಾಲಿಟಿ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ, ಖುಷಿ ಆಯಿತು. ತುಂಬ ಚೆನ್ನಾಗಿದೆ, ನೀವು ಬೇಕಾದರೆ ಟ್ರೈ ಮಾಡ್ಬೋದು. ಒಳ್ಳೆ ಕ್ವಾಲಿಟಿ ಇವು. ನಾನೆಲ್ಲ ಕ್ವಾಲಿಟಿ ನೋಡ್ಕೊಂಡೇ ತರಿಸಿದ್ದೀನಿ. ನಮ್ಮ ಕಿಚನ್ಗೆಲ್ಲ ಏನೆಲ್ಲ ಇಲ್ಲ ತರಿಸಿರೋದು. ಇರೋದೆಲ್ಲ ನಾನು ಡಬಲ್ ಏನು ತರಿಸಿಲ್ಲ. ಏನೇನು ಯೂಸ್ ಆಗುತ್ತೆ ಮತ್ತು ರೀಸನಬಲ್ ರೇಟೆಲ್ಲ ತರಿಸಿದ್ದೀನಿ. ಜಾಸ್ತಿ ನಾನು ಕೊಟ್ಟು ಏನೂ ತರಿಸಿಲ್ಲ. ನೋಡಿ, ನೆಕ್ಸ್ಟು 3 ಸ್ಲೋಗನ್ ಬೋರ್ಡ್ ಇರುತ್ತಲ್ಲ, ವಾಲ್ ಹ್ಯಾಂಗಿಂಗ್ ಬೋರ್ಡು, ಅವು ತರಿಸಿದ್ದೀನಿ. ಇಲ್ಲಿ ಸೈಡಿಗಿದೆ ನೋಡಿ, 150ಗೆಲ್ಲ ಸಿಕ್ಕಿದೆ. 3 ಸ್ಲೋಗನ್ ಬೋರ್ಡ್ ಇದೆ. ನಮ್ಮ ಕಿಚನ್ ಸಿಕ್ಕಿದಲ್ವ, ಅದಕ್ಕೆ ಚಿಕ್ಕ ಸೈಜ್ ತರಿಸಿದ್ದೀನಿ. ಗೋಡೆಗಳೆಲ್ಲ ದೊಡ್ಡದಿದ್ರೆ ಮುಂಗೆ ದೊಡ್ಡದಾಗಿ ಮುಚ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ನೋಡಿ, ಮೀಲ್ಸ್ ಆ್ಯಂಡ್ ಮೆಮೊರೀಸ್, ಆರ್ ನೀಡ್ ಹರ್, ಇದು ಚೆನ್ನಾಗಿದೆ ನೋಡಿ. ಒಳ್ಳೆ ಸ್ಲೋಗನ್ಸ್ ಇದ್ದಾವೆ, ಮತ್ತು ಕ್ವಾಲಿಟಿನೂ ದಪ್ಪ ಇದೆ, ಮತ್ತು ಸಿಗ್ಸೋಕ್ಕೆ ಅವರೇ ದಾರ ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದ್ದಾವೆ, ನೀವು ಟ್ರೈ ಮಾಡ್ಬೋದು. ಒಳ್ಳೆ ಕ್ವಾಲಿಟಿ, ದಪ್ಪನೂ ಇದೆ. ಕಿಚನ್ ಬೀಯಿಂಗ್ ಫ್ಯಾಮ್ಲೀಸ್ ನೋಡಿ ಟುಗೆದರ್, ತುಂಬ ಚೆನ್ನಾಗಿದ್ದಾವೆ ಸ್ಲೋಗನ್ಸು. ಹಾಕಿದರೆ ಒಳ್ಳೆ ಲುಕ್ ಬರುತ್ತೆ ಕಿಚನ್ಗೆ. ತುಂಬ ನನಗೆ ಕಿಚನ್ನ ಚೆನ್ನಾಗಿ ನೋಡ್ಕೋಬೇಕು, ತುಂಬ ಇಷ್ಟ ನಮಗೆ. ಅದಕ್ಕೆ ನಾನು ಕಿಚನ್ಗೆ ಏನೇನು ಬೇಕು ಎಲ್ಲ ತರಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ಇಷ್ಟೆಲ್ಲ ಐಟಮ್ ತರಿಸಿದ್ದೀನಿ. ಕೆಲವೊಂದು ಹಾಗೆ ಬಂದಂಗೆ ನಾನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ಹಾಗೆ ಸೇರಿಸಿದ್ದೀನಿ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.